ವೆಲ್ಕಮ್ ಟು ವೆಲ್ಕಮ್ ಟು ಮೈ ಚಾನಲ್. ಲೆಟ್ಸ್ ಬಿಗನ್ ವಿತ್ ನಿಗೂಢ ಕತೆ. ಈ ಸ್ಟೋರಿ ಕೇಳ್ತಾ ಹೋದರೆ ನಿಮಗೆ ನಿಜವಾಗ್ಲೂ ಈ ಕತೆ ಇದೆಯಾ ಅಂತ ಅನಿಸುತ್ತೆ. ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಯಾರಿಗೋ ಒಬ್ರಿಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ನಾವಿಲ್ಲಿ ಸ್ಟೋರಿ ಥರ ಹೇಳ್ತಾ ಇದ್ದೀವಿ. ಒಬ್ಬ ಹುಡುಗಿ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇರ್ತಾಳೆ ಬಸ್ಗೋಸ್ಕರ. ಬಸ್ ಬರೋದಿಲ್ಲ ಎಷ್ಟೊತ್ತಾದ್ರೂ. ವೆಯ್ಟ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟು ಸರಿ ನಡ್ಕೊಂಡು ಹೋಗೋಣ ಬಿಡು, ಮನೆ ಏನು ಹತ್ರ ಇದೆ, ಬಸ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟಾಳೆ. ತುಂಬ ಮಳೆ ಬೇರೆ ಬರ್ತಾ ಇರುತ್ತೆ. ಅವಳು ಅಂಬ್ರೆಲ್ಲ ತಂದಿರ್ತಾಳೆ. ಅಂಬ್ರೆಲ್ಲ ಇಟ್ಕೊಂಡ್ಬಿಟ್ಟು ನಡ್ಕೊಂಡು ಹೋಗ್ತಾ ಇರ್ತಾಳೆ. ಹೀಗೆ ಮನೆಗೆ ಹೋಗ್ತಾ ಇರಬೇಕಾದ್ರೆ ಅವಳಿಗೆ ಎಡಗಡೆ ಒಂದು ಸ್ಮಶಾನ ಕಾಣುತ್ತೆ. ಆ ಸ್ಮಶಾನ ನೋಡಿಬಿಟ್ಟು ಅವಳು ಅಲ್ಲಿ ಒಬ್ಬ ವಾಚ್ಮೆನ್ ಕೂಡ ಕಾಯ್ತಾ ಇರ್ತಾನೆ ಸ್ಮಶಾನನ. ಕಾಯ್ತಾ ಇರಬೇಕಾದ್ರೆ ಅವಳು ಹೇಗೋ ನೋಡಿ ಅದ್ರ ಕಡೆ ಆ ಕಡೆ ಹೋಗ್ತಾಳೆ. ಈ ಕಡೆ ಮನೆ ಕಡೆ ಹೊರಟೋಗೋ ಬದಲು ಆ ಕಡೆ ನಡ್ಕೊಂಡು ಹೋಗ್ತಾಳೆ ಸ್ಮಶಾನದ ಹತ್ರ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಹೇಗೆ ನಡ್ಕೊಂಡು ಹೋಗ್ತಿರ್ತಾಳಪ್ಪ ಅಂದರೆ ಅವಳಿಗೆ ಸ್ವಲ್ಪನೂ ಜ್ಞಾನನೇ ಇಲ್ವೇನೋ ಅನ್ನೋ ರೀತಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ವಾಚ್ಮೆನ್ನು ಅವಳನ್ನು ಕೂಗ್ಬಿಟ್ಟು ವಾಪಸ್ ಕರೆಯಲು ಹೇಳ್ತಾನೆ. ಹುಡುಗಿ ಆ ಕಡೆ ಹಾಕೊಳ್ತಿದ್ಯಾ ಸ್ಮಶಾನದ ಕಡೆ, ಬಾ ಈ ಕಡೆ ಮನೆಗೆ ಹೋಗು, ಮನೆ ದಾರಿ ಈ ಕಡೆ ಇರೋದು, ಮಳೆ ಬೇರೆ ಬರ್ತಾ ಇದೆ, ಮನೆಗೆ ಹೋಗು ಅಂತಿರ್ತಾನೆ. ಬಟ್ ಆದರೂ ಅವಳು ಮನೆಗೆ ಹೋಗೋದಿಲ್ಲ. ಹೋಗ್ಬಿಟ್ಟು ಅಲ್ಲಿ ಒಂದು ರೂಮ್ ಹತ್ರ ಇರುತ್ತೆ. ಒಂದು ರೂಮ್ ಹತ್ರ ಒಂದು ಸಮಾಧಿ ಇರುತ್ತೆ. ಸಮಾಧಿ ಹತ್ರ ಹೋಗಿ ಕೂತ್ಕೊತಾಳೆ. ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಹೀಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಅವಳಿಗೆ ಧಬ್ 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 ಅಂತ ಸೌಂಡ್ ಕೇಳಿಸುತ್ತೆ. ಯಾರೋ ಸ್ಮಶಾನದಿಂದ ಸಮಾಧಿ ಒಳಗಡೆ ಡೋರ್ನ ನಾಕ್ ಮಾಡೋ ಥರ ಕೇಳಿಸುತ್ತೆ ಅವಳಿಗೆ. ಫುಲ್ ಭಯಗೊಂಡ್ಬಿಟ್ಟು ಅವಳು ಮತ್ತೆ ತಿರುಗಿ ನೋಡ್ತಾಳೆ, ಏನಪ್ಪ ಅದು ಅಂತೇಳ್ಬಿಟ್ಟು. ಅವಳಿಗೆ ಫುಲ್ ಭಯ ಆಗುತ್ತೆ. ಏನದು ಅಂತ ನೋಡ್ತಾಳೆ. ತಕ್ಷಣ ಯಾವುದೋ ಒಂದು ಬೆಕ್ಕು ಬಂದುಬಿಟ್ಟು ಅವಳ ಮೈ ಮೇಲೆ ಕೆಟ್ಟ ಕನಸು ಅಂತ ಎದ್ದೇಳ್ತಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.